ಸೀತೆ ಜನ್ಮಿಸಿದ ಜನಕಪುರಿ ಇರೋದು ನೇಪಾಳದಲ್ಲಿ. ನೇಪಾಳದಿಂದ ಬಂದಂತಹ ಅಷ್ಟು ಸಾಮಗ್ರಿ ಇವನ್ನೆಲ್ಲ ಗಮನಿಸಿದಾಗ ಕರ್ನಾಟಕದಿಂದ, ಅದರಲ್ಲೂ ಹನುಮನ ಜನ್ಮಿಸಿದ ಕ್ಷೇತ್ರ ಅಲ್ಲಿಂದ ಬರಬೇಕಿತ್ತು ಅಂತ ನಾವು ಅಷ್ಟೇ ನಮ್ಮ ಬಂಧುಗಳಲ್ಲಿ ಮಾತಾಡ್ಕೊಂಡಿದ್ದೇನೆ ರಾತ್ರಿ. ನಮಗೆ ನನ್ನ ಮಟ್ಟಿಗೆ ತುಂಬ ಖೇದದ ವಿಷಯ. ಕರ್ನಾಟಕ ಹನುಮಂತನ ತವರು, ಅಲ್ಲಿಂದ ಏನು ಸಾಧ್ಯವಾಗಲಿಲ್ಲ ಅಯೋಧ್ಯೆಗೆ ಬರಲಿಕ್ಕೆ. ಯಾವುದೋ ಕ್ಷುಲ್ಲಕ ರಾಜಕಾರಣಕ್ಕೆ ನಮ್ಮ ಶ್ರದ್ಧಾಭಕ್ತಿಗಳು, ಆಸ್ತಿಗಳೆಲ್ಲ ಬಲಿಯಾಗ್ತಿವೆ. ಜನಮಾನಸದಲ್ಲಿ ಇರುವಂಥ ಸಂಭ್ರಮಕ್ಕೆ ತಣ್ಣೀರೆರಚುವಂಥ ಪ್ರಕ್ರಿಯೆ ನಡೆಯೋದು ನಿಜವಾಗಿಯೂ ಖೇದದ ಸಂಗತಿ ನಾನು ಭಾವಿಸಿದ್ದೇನೆ. ಸುಚೇಂದ್ರ ಪ್ರಸಾದ್ ಅವರೇ, ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಸ್ವಾಮೀಜಿ ಪರಂಪರೆಯವರು ಇಲ್ಲಿಯ ಪ್ರಾಣ ಪ್ರತಿಷ್ಠೆಯನ್ನು ವಿರೋಧಿಸಿದ್ರು, ಮತ್ತು ಇದು ಶಾಸ್ತ್ರಕ್ಕೆ ವಿರೋಧ ಅಂತ ಹೇಳಿದರು. ನೀವು ಕೂಡ ಧರ್ಮದ ಬಗ್ಗೆ ಎಲ್ಲ ಮಾತಾಡುವವರು, ತಿಳ್ಕೊಂಡಿರೋರು, ನಿಮಗೇನು ಅನ್ಸುತ್ತೆ? ಇದು ಸರಿಯಾದ ಅಭಿಪ್ರಾಯ ಆಗಿತ್ತಾ ಅಥವಾ ಏನೋ ಒಂದು ಉದ್ದೇಶ ಇತ್ತು ಅಂತ ಅನ್ಸತ್ತಾ? ಆಡಿದ ಮಾತುಗಳಿಗೆ ನಾವು ದಾಸರಾಗ್ತೇವೆ, ಆಡದೇ ಉಳಿದ ಮಾತುಗಳಿಗೆ ನಾವು ಒಡೆಯರಾಗ್ತೇವೆ. ಯಾವುದಾದ್ರೂ ಸಂಭ್ರಮ ಅಂತಿದ್ದಾಗ ಅದರಲ್ಲಿ ಯಾರಾದರೂ ಸರಿಯೇ ಅದು ಪಾಲ್ಗೊಂಡು ನಮ್ಮ ಶುಭೇಚ್ಛೆಯನ್ನು ತಲುಪಿಸೋದ್ರ ಮುಖಾಂತರ ನಾವು ತೊಡಕೊಳ್ಳೋಕೆ ಸಾಧ್ಯವಾಗಿರೋ ಪರವಾಗಿಲ್ಲ, ಪಾಲ್ಗೊಳ್ಳೋಕೆ ಸಾಧ್ಯವಾಗಿರೋ ಪರವಾಗಿಲ್ಲ. ಅವರ ಸಂಭ್ರಮದಲ್ಲಿ ಬಾಧೆ ಆಗದೆ ಇರುವಂಥದ್ದನ್ನು ನಾವು ಶಾಸ್ತ್ರ ಅಂತ ಹೇಳ್ಕೊಂಡಿದ್ದೇವೆ. ಆ ಎಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರುವಂಥದ್ದೇ ಇದು. ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಪರಪೀಡನೆ ಇದೆಯಾ, ಅದು ಪಾಪದ ಕೆಲಸವಂತೆ. ಆದರೆ ತೊಡಕೊಳ್ಳುವ ಅಥವಾ ಪರೋಪಕಾರದ ಕೆಲಸವನ್ನು ಮಾಡಿದಾಗ ಅದು ಅಷ್ಟಾದಶ ಪುರಾಣಗಳೇನಿವೆ ಅವುಗಳೆಲ್ಲ ಅಧ್ಯಯನಕ್ಕೆ ಸಮ ಅನ್ನೋ ಮಾತು ನಮ್ಮಲ್ಲಿ ಹೇಳಲಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಯಾವ ಕಾರಣಗಳಿಗೆ ಹೇಳ್ತಾರೆ ಅಂತ ಸ್ವಲ್ಪ ಇತಿಹಾಸವನ್ನು, ಚರಿತ್ರೆಯನ್ನು ಕೆದಕಿ ನೋಡಿದಾಗ ನಮಗೆ ಅರಿವಾಗುತ್ತೆ. ಆದರೆ ಆ ಎಲ್ಲರೂ ಪೂಜನೀಯರು, ಪ್ರಾತಸ್ಮರಣೀಯರು, ಸಂಧ್ಯಾ ವಂದನೀಯರು ಆಗಿರೋದ್ರಿಂದ ಅವರೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ, ನಮನಗಳನ್ನು ಸಲ್ಲಿಸಿ, ಈ ಥರದ್ದು ಯಾವ್ದಾದ್ರು ಒಂದು ಆಗ್ತದೆ ಅಂತ ಹೇಳಿದ್ರೆ ವಿರೋಧಕ್ಕೆ ಅವ್ರದೇ ಆದ ಕಾರಣಗಳು ಇದ್ದಿತ್ತು. ವಿರೋಧ ಮಾಡಲಿ, ಒಳ್ಳೇದೇ. ಆದರೆ ಅದು ಶಾಸ್ತ್ರ ಸಮ್ಮತವಾದರೆ ಮತ್ತೂ ಚಲೋ ಆಗುತ್ತೆ. ಯಾರು ಶಾಸ್ತ್ರಾಧ್ಯಯನ ಮಾಡಿರ್ತಾರೆ, ಶಾಸ್ತ್ರವನ್ನು ಅಧ್ಯಯನ ಮಾಡಿ ತಳಸ್ಪರ್ಶಿ ಅಧ್ಯಯನ ಮಾಡಿದಂಥವ್ರು ಇದ್ದಾರೆ, ಆ ಎಲ್ಲರೂ ಹೇಳ್ತಿರೋ ಮಾತು ಇಲ್ಲ, ಇದೆಲ್ಲವೂ ಸರಿಯಾದ್ದು ಅಂತ. ಮತ್ತೆ ಗಡಿಬಿಡಿನಲ್ಲಿ ಹಾಗೆಲ್ಲ ಗಮನಿಸ್ಕೊಂಡು ನೋಡಾಗ ದೇಶದ ಇತಿಹಾಸದಲ್ಲಿ ಅನೇಕ ಉತ್ತಮ ಮಹತ್ತರವಾದ ದೇವಾಲಯಗಳು ಅವೆಲ್ಲವೂ ಹೇಗೆ ನಿರ್ಮಿತವಾಗಿವೆ, ಅವುಗಳ ಇತಿಹಾಸವನ್ನು ಗಮನಿಸ್ಕೊಂಡಾಗ ಹೇಳ್ತಿರೋದಕ್ಕೂ ಅದಕ್ಕೂ ತಳುಕು ತಾಳೆ ಆಗದೇ ಇರುವಂಥದ್ದನ್ನು ಗಮನಿಸಿದೆ. ಈ ಅಯೋಧ್ಯ ನಗರಿ, ಅಯೋಧ್ಯಪುರಿಯಲ್ಲಿ ಬಾಲರಾಮ ಮತ್ತು ಪುನಃಪ್ರತಿಷ್ಠಾಪನೆ ಏನಾಗ್ತಾ ಇದ್ದಾರೆ, ಇದೆಲ್ಲವೂ ಶಾಸ್ತ್ರಸಮ್ಮತವೂ ಸರ್ವಸಮ್ಮತವೂ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗುವಂಥ ಅಂಶ. ಧನ್ಯವಾದಗಳು ಪ್ರಸಾದ್ ಅವರೇ.